ಬೆಳಗಾವಿ ಬೆಂಕಿ ಕದನ ಕಾವೇರ್ತಾ ಇದೆ. ಎಂಇಎಸ್ ವಿರುದ್ಧವಾಗಿ ಹೊತ್ಕೊಂಡಿರುವಂತ ಕಿಡಿ ಜ್ವಾಲೆ ಆಗ್ತಾ ಇದೆ. ಕಲ್ಲು ತೂರಾಟ, ವಾಹನಕ್ಕೆ ಬೆಂಕಿ ಇಟ್ಟಂತವರ ಬಂಧನ ಆಗಿದೆ. ಆದರೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ವಿರೂಪಗೊಳಿಸಿದವರ ಬಂಧನ ಆಗಿಲ್ಲ ಅಂತ ಕನ್ನಡಿಗರು ರೊಚ್ಚಿಗೆದ್ದಿದ್ರು. ಇವತ್ತು ಕೂಡ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಇತ್ತ ಬೆಂಗಳೂರಿನಲ್ಲೂ ಪ್ರತಿಭಟನೆಯನ್ನ ನಡೆಸಿ ಬೆಳಗಾವಿ ಚಲೋಗೆ ಚಾಲನೆ ಕೊಡಲಾಗಿದೆ. ನಾಳೆ ಮಹಾಪುಂಡರ ವಿರುದ್ಧವಾಗಿ ಮಹಾ ಕದನವೇ ನಡೆಯಲಿದೆ. ಹೆಜ್ಜೆ ಹೆಜ್ಜೆಗೋ ಕಾಕಿ ಇದ್ರೋ ಜಗ್ಗಲಿಲ್ಲ, ಪೊಲೀಸ್ ಕಣ್ಗಾವಲಿದ್ರೋ ಬಗ್ಗಲಿಲ್ಲ. ಎಂಇಎಸ್ ವಿರುದ್ಧದ ಆಕ್ರೋಶದ ಬೆಂಕಿ ಆರುತ್ತಿಲ್ಲ. ಮಹಾಪುಂಡರನ್ನ ಸೆದೆ ಬಡಿಯಬೇಕು ಅನ್ನೋ ಕನ್ನಡಿಗರ ಕಿಚ್ಚು ಕಡಿಮೆಯಾಗ್ತಿಲ್ಲ. ಹೌದು, ಬೆಳಗಾವಿಯಲ್ಲಿ ರಾಕ್ಷಸರಂತೆ ವರ್ತಿಸಿದ ಕ್ರಿಮಿಗಳನ್ನ ಬಂಧಿಸಿ ಜೈಲಿಗಟ್ಟಿ ಅನ್ನೋ ಕೂಗು ರಾಜ್ಯದಾದ್ಯಂತ ಮೊಳಗಿದೆ. ಕನ್ನಡಿಗರ ಎದೆಯಲ್ಲಿ ಹೊತ್ತಿ ಉರಿಯುತ್ತಿರೋ ಆಕ್ರೋಶದ ಕಿಚ್ಚು ಇವತ್ತು ಕೂಡ ಸ್ಫೋಟಗೊಂಡಿತ್ತು. ಸಮರಕ್ಕೆ ಎದೆಕೊಟ್ಟು ನಿಂತ ಕನ್ನಡದ ಕಟ್ಟಾಳುಗಳು ಎಂಇಎಸ್ ಪುಂಡರ ವಿರುದ್ಧ ಬೆಂಕಿ ಉಗುಳಿದ್ರು. ಅದರಲ್ಲೂ ಕುಂದಾನಗರಿಯಲ್ಲಿ ಕೆಂಡ ಕಾರಿದ ಕನ್ನಡ ಪರ ಹೋರಾಟಗಾರರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಮಹಾಪುಂಡರ ವಿರುದ್ಧ ಕನ್ನಡಿಗರ ಕಿಚ್ಚು. ಎಂಇಎಸ್ ನಿಷೇಧಕ್ಕೆ ಪಟ್ಟು ಎಂಇಎಸ್ ವಿರುದ್ಧ ಸಿಟ್ಟು. ಕ್ಷಣ ಕ್ಷಣಕ್ಕೂ ಕಾವೇರ್ತಾಗಿರೋ ಕುಂದಾನಗರಿಯಲ್ಲಿ ಕನ್ನಡಿಗರ ರಕ್ತ ಕುದಿಯುತ್ತಿದೆ. ಎಂಇಎಸ್ ವಿರುದ್ಧ ಯುದ್ಧ ತಾರಕಕ್ಕೇರಿದ್ದು ಬೆಳಗಾವಿ ಕಾದು ಕೆಂಡವಾಗಿದೆ. ಸಿಕ್ಕಲ್ಲಿ ಕಲ್ಲು ತೂರಿದವರ, ಪೊಲೀಸ್ ವಾಹನಗಳ ಮೇಲೆ ಕಲ್ಲೆಸೆದವರ ಕೈಗೆ ಕೋಳ ಬಿದ್ದಿದೆ. ಆದ್ರೂ ಕೋಪಾಗ್ನಿ ಮಾತ್ರ ಕಡಿಮೆಯಾಗಿಲ್ಲ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ವಿರೂಪಗೊಳಿಸಿದವರ ಬಂಧನವೇ ಆಗಿಲ್ಲ. ಹೀಗಾಗಿ ರಾಯಣ್ಣನ ಪ್ರತಿಮೆ ವಿರೂಪಗೊಳಿಸಿದವರನ್ನ ಬಂಧಿಸಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಬೆಳಗಾವಿಯಲ್ಲೇ ಬೀದಿಗಿಳಿದಿದ್ವು. ಕಿಚ್ಚು ಹಚ್ಚಿ ಚಳಿ ಕಾಯಿಸಿಕೊಂಡವರಿಗೆ ಬಿಸಿ ಮುಟ್ಟಿಸಬೇಕು ಅಂತ ಕನ್ನಡಿಗರು ಆಗ್ರಹಿಸಿದ್ರು. ಕನ್ನಡ ಧ್ವಜ ಹಿಡಿದು ಅನಗೋಳದತ್ತ ಹೆಜ್ಜೆ ಹಾಕಿದ್ರು. ಧರಣಿ ನಿರತರು ಬೀರನವಾಡಿ ಬಳಿ ಬರ್ತಿದ್ದಂತೆ ಧರಣಿ ಜೋರಾಯಿತು. ಸಾವಿರಾರು ಕಾರ್ಯಕರ್ತರು ಒಮ್ಮೆಲೆ ಜಮಾವಣೆಗೊಂಡು ಎಂಇಎಸ್ ಪುಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಪರಿಸ್ಥಿತಿ ಕೊಂಚ ವಿಕೋಪಕ್ಕೆ ತಿರುಗಿಬಿಡಿತು. ಆಗ ಕಾಕಿ ಮತ್ತು ಪ್ರತಿಭಟನಾ ನಿರತರ ಮಧ್ಯೆ ದೊಡ್ಡ ವಾಗ್ವಾದವೇ ನಡೆಯಿತು. ಬೀರನವಾಡಿ ಬಳಿ ರ್ಯಾಲಿ ತಡೆದ ಪೊಲೀಸರು ಒಬ್ಬೊಬ್ಬರನ್ನೇ ವಶಕ್ಕೆ ಪಡೆದು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಬೆಳಗಾವಿಯ ಹೊರವಲಯದ ಬಂತಬಾಳೆ ಕುಂದ್ರಿಯ ಬಳಿ ರಾಜ್ಯ ಹೆದ್ದಾರಿ ತಡೆದ ಪ್ರತಿಭಟನೆ ನಡೆಸಲಾಯಿತು. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಅಣಕು ಶವಯಾತ್ರೆ ಮಾಡಿ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ರಾಯಣ್ಣ ಪ್ರತಿಮೆ ಮರು ಪ್ರತಿಷ್ಠಾಪನೆ, ಕ್ರಿಮಿಗಳ ಬಂಧನಕ್ಕೆ ಆಗ್ರಹ. ಕಿಡಿಗೇಡಿಗಳು ವಿರೂಪಗೊಳಿಸಿದ್ದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಮರು ಪ್ರತಿಷ್ಠಾಪನೆ ಮಾಡಲಾಗಿದೆ. ಕುಂಭಮೇಳದೊಂದಿಗೆ ರಾಯಣ್ಣ ಚೆನ್ನಮ್ಮಗೆ ಘೋಷಣೆ ಕೂಗುತ್ತಾ ಬಂದ ಸ್ಥಳೀಯರು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಹಾಲಿನ ಅಭಿಷೇಕ ಮಾಡಿದ್ರು. ಪ್ರತಿಮೆ ಮರು ಪ್ರತಿಷ್ಠಾಪನೆ ಮಾಡಿ ಕ್ರಿಮಿಗಳ ಬಂಧನಕ್ಕೆ ಆಗ್ರಹಿಸಿದ್ರು. ಕರವೇ ಕಾರ್ಯಕರ್ತರಿಂದ ಬೆಳಗಾವಿ ಚಲೋ. ಇತ್ತ ಬೆಂಗಳೂರಿನಲ್ಲೂ ಕನ್ನಡ ಪರ ಹೋರಾಟಗಾರರು ಕಿಚ್ಚು ಹೊರಹಾಕಿದ್ರು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಎಂಇಎಸ್ ವಿರುದ್ಧ ಸಿಟ್ಟು ಹೊರಹಾಕಿದ್ರು. ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಮತ್ತು ವಾಟಾಳ್ ನಾಗರಾಜ್ ಮೈಸೂರು ಸರ್ಕಲ್ ಬಳಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು.
ನಂತರ ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಇರೋ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬೆಳಗಾವಿ ಚಲೋಗೆ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ವಾಟಾಳ್ ನಾಗರಾಜ್ ಎಂಇಎಸ್ ಬ್ಯಾನ್ ಮಾಡುವಂತೆ ಒತ್ತಾಯ ಮಾಡಿದ್ರು. ಶಿವಸೇನೆಯವರು ಗೂಂಡಾಗಿರಿ ಮಾಡಿದ್ದಾರೆ. ನಾವು ಇವತ್ತು ಬೊಮ್ಮಾಯಿಯವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಅವ್ರಿಗೆ ಹೇಳ್ತೇನೆ ನೇರವಾಗಿ, ನೀವು ಈ ಅಧಿವೇಶನದಲ್ಲಿ ನಾಳೆ ದಿನ ಎಂಇಎಸ್ ನಿಷೇಧ ಮಾಡಲೇಬೇಕು. ಬೆಳಗಾವಿ ಚಲೋ ಕುಂದಾನಗರಿಯಲ್ಲಿ ಕಾಕಿ ಗಸ್ತು. ನಾಳೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ರಣಕಹಳೆ. ಇವತ್ತಿನ ಪ್ರತಿಭಟನೆ ಜಸ್ಟ್ ಸ್ಯಾಂಪಲ್ ಅಷ್ಟೇ. ನಾಳೆ ಕನ್ನಡಿಗರ ಕೋಪಾಗ್ನಿ ಮತ್ತೆ ಸಿಡಿಯಲಿದೆ. ಕನ್ನಡ ಪರ ಸಂಘಟನೆಗಳು ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದು ರಾಜ್ಯದ ಮೂಲೆ ಮೂಲೆಯಿಂದಲೂ ಕಾರ್ಯಕರ್ತರು ಬೆಳಗಾವಿಗೆ ಲಗ್ಗೆ ಹಾಕಲಿದ್ದಾರೆ. ಈಗಾಗಲೇ ಬೆಂಗಳೂರಿನಿಂದ ವಾಟಾಳ್ ನಾಗರಾಜ್ ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರು ಬೆಳಗಾವಿಯತ್ತ ಹೊರಟಿದ್ದು ಮಾರ್ಗ ಮಧ್ಯೆ ಸಾವಿರಾರು ಹೋರಾಟಗಾರರು ಸೇರ್ಪಡೆಯಾಗಲಿದ್ದಾರೆ. ನಾಳೆ ಒಗ್ಗಟ್ಟು ಪ್ರದರ್ಶಿಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಬೆಳಗಾವಿ ನಗರದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ಡಿಸಿಪಿ ವಿಕ್ರಮ್ ಆಮ್ಟೆ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗಿದ್ದು 400ಕ್ಕೂ ಅಧಿಕ ಪೊಲೀಸರನ್ನ ಸೂಕ್ಷ್ಮ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗಿದೆ. ನಾಳೆ ಬೆಳಗ್ಗೆಯವರೆಗೂ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಸದ್ಯ ಕನ್ನಡಿಗರ ಕಿಚ್ಚಿಗೆ ಇಂದು ಕೊಂಚ ಮಟ್ಟಿನ ಬ್ರೇಕ್ ಬಿದ್ದಿದೆ. ಆದರೆ ನಾಳೆ ಸುವರ್ಣಸೌಧದ ಎದುರು ಕನ್ನಡ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಪ್ಲಾನ್ ಮಾಡಿವೆ. ಹೀಗಾಗಿ ನಾಳಿನ ಪ್ರತಿಭಟನೆ ಕಿಚ್ಚಿನಲ್ಲಿ ಬೆಳಗಾವಿ ಮತ್ತಷ್ಟು ಬೆಂದರೋ ಅಚ್ಚರಿಗಿಲ್ಲ. ಸಹದೇವ್ ಮಾನೆ, ಶಿವರಾಜ್ ಕುಮಾರ್ ಜೊತೆ ಸುನಿಲ್, TV9 ಬೆಳಗಾವಿ.